ತುಂಬಾನೇ ಟೇಸ್ಟಿಯಾಗಿರೋ ಮಸಾಲೆ ದೋಸೆ ಈಸಿಯಾಗಿ ಮನೇಲೆ ಮಾಡೋಣ ಬನ್ನಿ. My mom will prepare masala dosa for you. Yes, it will be ready soon. Give us 2 minutes. ಒಂದು ಬೌಲ್ನಲ್ಲಿ ಬಿಸಿನೀರಿಗೆ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಡೋಣ. ಅದೇ ಸಮಯದಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಒಗ್ಗರಣೆ ಥರ ನಾರ್ಮಲ್ ಏನು ಹಾಕ್ತೀವೋ ಅದನ್ನು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳೋಣ. ಇದರ ನಂತರ ಒಂದು ಶುಂಠಿ ಕೂಡ ಹಾಕ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಗೆ ಆಲೂಗಡ್ಡೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ಬರೋಣ. ಇದೇ ರೀತಿ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ನೆನೆಸಿಟ್ಟಿದ್ದು. ಬೆಳ್ಳುಳ್ಳಿ 10ರಿಂದ 12, 2 ಸ್ಪೂನ್ ಧನಿಯಾ, ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ಹುರಿಗಡಲೆ ಒಂದು ಹಿಡಿ, ಉಪ್ಪು ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ, ಕಲ್ಲುಪ್ಪು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ನಂತರ ಕೊನೆಗೆ ಕರಿಬೇವು ಹಾಕಿ ಇನ್ನೊಂದ್ಸಲ ರುಬ್ಬಿಟ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 2 ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ಬಾಡ್ಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಕೂಡ ಹೋಗುತ್ತೆ. ಈ ರೀತಿ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಇರೋ ಬ್ಯಾಟರ್ಗೆ ಅಕ್ಕಿ ಹಿಟ್ಟು 1 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, 1 ಸ್ಪೂನು ಚಿರೋಟಿ ರವೆ, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ಗೆ ರೆಡಿ ಆಗುತ್ತೆ. Now we spread the batter into a nice thin circle. Then we add a little filling and spread it around. ಕಾದ ತವ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕಿ, ಈಗ ನಾವು ಮಾಡಿಟ್ಕೊಂಡಿರೋ ಒಂದು ಹಿಟ್ಟನ್ನು ಸ್ವಲ್ಪ ತಿಕ್ಕಾಗೇ ಹಾಕ್ಕೊಳ್ಳೋಣ ದೋಸೆ ಥರ. ಇದು ಬೆಂದಾದಮೇಲೆ ಇನ್ನೊಂದು ಕಡೆಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಉಲ್ಟಾ ಕೂಡ ನಾವು ಬೇಯಿಸ್ಕೊಂಡು ಬರೋಣ. ಸೊ ದಟ್ ನೀಟಾಗಿ ಪರ್ಫೆಕ್ಟಾಗಿ ದೋಸೆ ಬೇಯುತ್ತೆ ಅಂತ. ನೋಡಿ, 2 ಕಡೆನೂ ಮಾಡ್ಕೊಂಬಂದಿದ್ದೀವಿ. ಇದರ ನಂತರ ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋ ಚಟ್ನಿ ಏನಿದೆ ಅದನ್ನು ಹಾಕಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದ್ರ ಮೇಲೆ ನಾವು ಮಾಡಿಟ್ಟಿರೋ ಪಲ್ಯನ ಹಾಕಿ ಕ್ಲೋಸ್ ಮಾಡಿದ್ರೆ ದೋಸೆ ಫುಲ್ ರೆಡಿ ಆಗಿರುತ್ತೆ. ರೆಡಿ ಟು ಸರ್ವ್. Dosas are ready. Come and get them. Fresh and hot just for you. ಹೀಗಿತ್ತು ನೋಡಿ ನಮ್ಮ ಮಸಾಲೆ ದೋಸೆ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮಚ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.